ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಅರಿವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕೋ ದಿಕ್ಕಿಗೋ ವಂಗಿರನ್ನ ಬೇರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ವಂಗಿರನ್ನ ಬೀರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಲ್ಲಿ ಬರಿಗಲ್ಲು, ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಗೆ ಬರಿಗಲ್ಲು. ಓದವೆಲ್ಲ ಹಸುವೆಗಿಲು ಗುಡ್ಗಾಕಿ ಗುಡುಕಿದ ಈ ಕಾರ್ ಮುಗಿಲು, ಗುಡ್ಗಾಕಿ ಗುಡುಕಿದ ಈ ಕಾರ್ ಮುಗಿಲು, ಗುಡ್ಗಾಕಿ ಗುಡುಕಿದ ಈ ಕಾರ್ ಮುಗಿಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ವಂಗಿರನ್ನ ಬೀರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ. ನಮಗೆ ಅಂಬೇಡ್ಕರ್ ದೇಶನ ಅಭಿವೃದ್ಧಿ ಮಾಡಬೇಕು, ಅದನ್ನು ತಮ್ಮ ಕರ್ತವ್ಯ. ಅದನ್ನು ಕಳಕಳಿಗಾಗಿ ಮನವಿ ಇಟ್ಕೊಂಡು ಅಂಬೇಡ್ಕರ್ ಜಯಂತಿ ಒಳಗಡೆ ನಾವು ಹೇಳಿರೋ ಮಾತನ್ನು ತಿಳಿದಿದೆ ತಮ್ಮಲ್ಲಿ, ಅದನ್ನು ತಾವು ಇವಾಗ ಬಹಿರಂಗವಾಗಿ ಹೇಳಬೇಕು. ಅಂಬೇಡ್ಕರ್ ಜಯಂತಿಗೆ ಏನು ಬಜಾರ್ ರಸ್ತೆಗೆ 40 ವರ್ಷದಿಂದ ಬೋರ್ಡ್ ಹಾಕಿದ್ರಲ್ಲ, ಇಂಪಾರ್ಟೆಂಟ್ ಇದು. ಮುಸ್ಲಿಂ ಅಲ್ಲಿ ಬೋರ್ಡ್ ಹಾಕ್ಲೇಬೇಕು, ಬೇರೆ ಇಲ್ಲ. ಸಾಹೇಬ್ ಹೇಳಿದ ನಾನು ಇವಾಗ ಹಿಂಗಂದ್ರೆ ಇರಪ್ಪ ಸಾಹೇಬ್ರ ಬೋರ್ಡ್ ಹಾಕ್ಬೇಕು. ಅಂಬೇಡ್ಕರ್ ಬಜಾರ್ ರಸ್ತೆ ಬೋರ್ಡ್ ಹಾಕ್ಬೇಕು ನಂಬರ್ 1. ಅದು ಸಾಹೇಬ್ರು ನಮ್ಮ ಕಮಿಷನರ್ ಸಾಹೇಬ್ರು ಆರ್ಟ್ಸ್ ಕಟ್ತೀನಿ ಅಂತ, ಆರ್ಟ್ಸ್ ಲಾಸ್ಟ್ ಅಲ್ಲಿ ಕಟ್ಟೆ ಸದ್ಯಕ್ಕೆ ಒಂದು ಬೋರ್ಡ್ ಆಯ್ತು ಒಂದು ಆಯ್ತು. ಮತ್ತೆ ಅಂಬೇಡ್ಕರ್ ಜಯಂತಿ ಒಳಗಡೆ ನಾನೇನು ಹೇಳ್ಬೇಕಲ್ಲ ಏನಿದೆ ಅಂತ ನಾನು ಹೇಳಿರೋದೆಲ್ಲ ಗಮನದಲ್ಲಿದೆಯಾ? ಏನು ಮಾತಾಡೋಬೇಡ. ಡಿವಿಷನಲ್ ಕಮಿಷನರ್ನಿಂದ ಆರ್ಡರ್ ಆಗಿದೆ ಸರ್. ಅದಾಗಿದೆ, ಅದು ಆಲ್ರೆಡಿ ಮಾತಾಡಿ. ದಯವಿಟ್ಟು ಆಗ್ಬಿಡ್ತಾರ, ದಯವಿಟ್ಟು ಆಗ್ಬಿಡ್ತಾರ. ನೀವೇ ಮಾತಾಡ ವೇದಿಕೆಯಲ್ಲಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕ ಸಮೃದ್ಧಿ ಮಂಜಣ್ಣವರೇ ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ತಾಲೂಕು ಸಂಘಾಧಿಕಾರಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳ ಸ್ನೇಹಿತರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಈಗಾಗಲೇ ಎಲ್ಲ ಕೂಡ ಬಹುತೇಕ ತಮ್ಮ ತಮ್ಮ ಎಲ್ಲ ಅಭಿಪ್ರಾಯಗಳನ್ನ ಕೂಡ ಮಂಡನೆ ಮಾಡಿದ್ದೀವಿ. ಇವತ್ತು ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಬೇರೆ ಪ್ರೈವೇಟ್ ಸಂಸ್ಥೆಗಳು ಕೂಡ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಾಲಾ ಕಾಲೇಜುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ರವಿ ಮಾತಾಡ್ತಕ್ಕಂಥ ಸ್ನೇಹಿತರು ಎಲ್ಲೂ ಕೂಡ ನಮಗೆ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡೋದು ನಮ್ಗೆ ಬೇಕಾಗಿಲ್ಲ. ಅಂಬೇಡ್ಕರ್ ಅವರ ವಿಚಾರಗಳು ಸಮಾಜದಲ್ಲಿ ಪ್ರಸರಿಸಬೇಕು. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜನರ ಮನಸ್ಸಿನಲ್ಲಿ ನಾಟಬೇಕು. ಇವಾಗಲೂ ಕೂಡ ಕೆಟ್ಟ ಅಭಿಪ್ರಾಯ ಇದೆ ಕೆಲವು ಅಯೋಗ್ಯರು, ನಾನು ಹಿಂಗೆ ಮಾತಾಡ್ತೀನಿ,
ಕೆಲವರು ಅಯೋಗ್ಯರು ಮಾತಾಡ್ತಾರೆ. ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ಬರೆದಿಲ್ಲ, ಅದಕ್ಕೆ ತುಂಬ ಜನ ಇದು ಮಾಡಿದರು. ನಾನು ಸಂವಿಧಾನ ಜಾಗೃತಿ ಜಾಥಾದಲ್ಲೂ ಕೂಡ ಮಾತಾಡ್ತಾ ಇದ್ದೆ. ಬಟ್ ಟಿ ಕೃಷ್ಣಮಾಚಾರ್ಯರು ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಮನ್ನಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವೆಷ್ಟೇ ಜನ ಇದ್ದರೂ ಕೂಡ ಸಮಿತಿಯೊಳಗೆ ನಾವ್ಯಾರು ಕೂಡ ಕಾರ್ಯೋನ್ಮುಖವಾಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರವರ ವೈಯಕ್ತಿಕ ವಿಚಾರಗಳಲ್ಲಿ ಇದ್ಬಿಟ್ಟಿದ್ವಿ. ಆದರೆ ನಮ್ಮೆಲ್ಲರ ಜವಾಬ್ದಾರಿಗಳನ್ನು ಒಬ್ಬರೇ ಹೆಗಲ ಮೇಲೆ ಹಾಕ್ಕೊಂಡು ಅಂಬೇಡ್ಕರ್ ಅವರೊಬ್ಬರೇ ಈ ದೇಶಕ್ಕೆ ಸಂವಿಧಾನ ಬರೀತಕ್ಕಂಥ ನಿಟ್ಟಿನಲ್ಲಿ ಭಾಳ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿದರು ಅಂತ. ಬಟ್ ಈ ಗೋಸುಂಬಿಗಳಿಗೆ ಅರ್ಥ ಆಗ್ತಲ್ಲ ಇದುವರೆಗೂ ಕೂಡ. ಅವರು ಅಪಪ್ರಚಾರ ಮಾಡೋದ್ರಲ್ಲಿ ಇದ್ದಾರೆ. 600 ಜನ ಇದ್ದರು, 400 ಜನ ಇದ್ದರು, ಎಲ್ಲ ಸೇರಿ ಸಮಿತಿ ಮಾಡಿದ್ರು. ದಕ್ಷಿಣ ಆಫ್ರಿಕಾದಿಂದ ನೆಲ್ಸನ್ ಮಂಡೇಲ ಅವರು ಬರ್ತಾರಂತೆ ಭಾರತಕ್ಕೆ ಒಂದು ಸಲ. ಅಧ್ಯಕ್ಷರು ಬಂದಾಗ ಭಾರತ ಎಲ್ಲ ಕೂಡ ಅವರು ನೋಡ್ಕೊಂಡು ಹೋಗಿ, ಮತ್ತು ಭಾರತದಿಂದ ಹೋಗುವಾಗ ನೀವೇನು ತೆಗೆದುಕೊಂಡೋಗ್ಲಿ ನಮ್ಮ ದೇಶದಿಂದ ನೀವು ಏನನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತೀರಿ ಅಂತ ಕೇಳ್ತಾರಂತೆ ನಮ್ಮ ಈ ದೇಶದ ಪ್ರಧಾನಿಗಳು ಅಥವಾ ಇರ್ತಕ್ಕಂಥ ಮುಖ್ಯಸ್ಥರನ್ನು ಕೇಳಿದಾಗ, ನನಗೆ ಕೊಡುವುದಾದರೆ ಈ ದೇಶದ ಸಂವಿಧಾನವನ್ನು ಕೊಡಿ, ನಾನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತೀನಿ ಅಂತ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೊಡಿ, ನಾನು ಇಲ್ಲಿಂದ ಭಾಳ ಖುಷಿನ ತೆಗೆದುಕೊಂಡು ಹೋಗ್ತೀನಿ ಅಂತ. ಯಾಕಂದರೆ ಈ ಜಗತ್ತಿಗೆ ಒಬ್ಬನೇ ಸೂರ್ಯ ಇದ್ದಾನೆ. ಅವನು ಬೆಳಗ್ಗೆ ಮುಳುಗ್ತಾನೆ, ಬೆಳಗ್ಗೆ ಹುಟ್ತಾನೆ, ಸಂಜೆ ಮುಳುಗ್ತಾನೆ. ಆದರೆ ಭಾರತ ದೇಶಕ್ಕೆ 2 ಸೂರ್ಯರಿದ್ದಾರೆ. ಒಬ್ಬನು ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗಿದ್ರೂ ಕೂಡ ರಾತ್ರಿಯೆಲ್ಲ ಕೂಡ ಬೆಳಗ್ತಾ ಇರ್ತಕ್ಕಂಥ ಸೂರ್ಯ ಈ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ವಿಚಾರಧಾರೆಗಳು ಜನರ ಮನಸ್ಸಿಗೆ ಹೋಗಬೇಕು, ಜನರ ಹತ್ರ ಹೋಗಬೇಕು. ಜನರಿಗಾಗಿ ಎಲ್ಲಿ ದೇಶದ 140 ಕೋಟಿ ಜನರಿಗಾಗಿ ಅಂಬೇಡ್ಕರ್ ಅವರು ಏನು ತ್ಯಾಗ ಮಾಡಿ ಎಲ್ರಿಗೂ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಏನು ಅವರು ತಮ್ಮ ಎಲ್ಲವನ್ನ ಕಳ್ಕೊಂಡು ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಈ ದೇಶಕ್ಕಾಗಿ ಅಂತಕ್ಕಂಥ ವಿಚಾರಗಳು ಜನರ ಹತ್ರಕ್ಕೆ ಹೋಗಬೇಕು. ಆ ಜನರ ಮನಸ್ಸಿನಲ್ಲಿ ಅದು ಬರಬೇಕು. ಆ ರೀತಿಯ ಕೆಲಸಗಳು ಸರ್ಕಾರದಿಂದ ಆಗಬೇಕು, ತಾಲೂಕು ಆಡಳಿತದಿಂದ ಆಗಬೇಕು. ಏಪ್ರಿಲ್ 14 ನಾವೆಲ್ಲ ಮಾಡ್ತೀವಿ, ನಮ್ಮ ಮನೆಗಳೆಲ್ಲ ಕೂಡ ನಾವು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸಂತೋಷ. ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಅದ್ಧೂರಿಯಾಗಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಕಡೆ ನಮಗಿದೆ. ಅದ್ರ ಜೊತೆಗೇ ಇದು ಕೆಲಸ ನಿರಂತರವಾಗಿ ನಡಿಬೇಕಾದ ಕೆಲಸ ಆಗಿದೆ. ಆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ವರ್ಷದಲ್ಲಿ ತಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಶಾಲಾ ಕಾಲೇಜುಗಳಿಗೆ ಬಹಳ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಅಲ್ಲಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಮತ್ತು ಕೆಲವೊಂದು ಕಡೆ ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಬಾಬಾ ಸಾಹೇಬರ ಜಯಂತಿ ಮಾಡಬೇಕು ಅಂತಂದರೆ ಒಂದು ರಾಜಕಾರಣದ ಹಿತದೃಷ್ಟಿಯಿಂದ ನೋಡಿದಾಗ ಯಾವುದೋ ಒಂದು TPS, ZP, MLA ಎಲೆಕ್ಷನ್ನು ಬರ್ತಾನೆ ಇರ್ತದೆ. ಸಿಕ್ಕಿದಾಗ ಒಂದು ಅವಕಾಶದಲ್ಲಿ ಒಂದು ಬಾಬಾ ಸಾಹೇಬರ ಆಚಾರ ವಿಚಾರಗಳನ್ನು ನಾವು ಗ್ರಾಮೀಣ ಭಾಗಕ್ಕೆ ಯಾವ ರೀತಿ ಕೊಂಡೊಯ್ಯಬೇಕು ಅನ್ನೋದನ್ನು ಮುಖ್ಯವಾಗಿ ಗುರಿ ಇಟ್ಕೊಬೇಕಾಗಿದೆ. ಹಂಗಾಗಿ ಏನಿವತ್ತು ನಮ್ಮ ಮುಖಂಡರುಗಳು ಮಾತ್ರ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿಗಳು ಮುಖಂಡರುಗಳು ಮಾತ್ರ ನೋಟಿಸನ್ನು ಕೊಡ್ತೀರಿ. ತಾವು ಏನು ಇಂಥ ಒಂದು ಸಭೆ ಇದೆ ಅಂತೇಳಿ 30 ಗ್ರಾಮ ಪಂಚಾಯಿತಿಯಲ್ಲೂ ಸಹ ಬರ್ಕೊಬೇಕು. ಇದನ್ನು ದಯವಿಟ್ಟು 30 ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ SC, ST, BC, OBC, ಮೈನಾರಿಟಿ ನಾವು ಎಲ್ಲ ವರ್ಗಕ್ಕೂ ಹೇಳ್ತೀವಿ, ಬಾಬಾ ಸಾಹೇಬರು ಓನ್ಲಿ ಫಾರ್ SC, ST ಅಲ್ಲ, ಎಲ್ರಿಗೂ ಒಳಪಡ್ತಕ್ಕಂಥ ಬಾಬಾ ಸಾಹೇಬ್ರವರು. ಹಂಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೂ ಈ ನೋಟಿಸು ಪೂರ್ವಭಾವಿ ಸಭೆಗೆ ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನು ಇಲ್ಲಿ ಆಹ್ವಾನಿಸೋದಕ್ಕೆ ದಯವಿಟ್ಟು ಒಂದು ಲೆಟರ್ ಮಾಡಬೇಕು. ಯಾಕೆ ಅಂತಂದರೆ ನಾವು ಅಲ್ಲಿ ಇವತ್ತು ನಾವು ಸಭೆ ಮಾಡ್ಕೊಂಡು ಹೋಗ್ತೀವಿ, ನಾಳೆ EO ಅವರು ಸಭೆ ಕರೀತಾರೆ, ಅವ್ರಿಗೆಲ್ಲೋ ಒಂದು ಬೇರೆ ರೀತಿ ಇದಾಗೋದು ಬೇಡ. ನಮ್ಮ ಮಧ್ಯನೇ ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಯಾರೇ ಇದ್ರೂ ಸಹ ಇಂಥ ಒಂದು ಸಭೆಗೆ ಬರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದ್ರ ಜೊತೆಗೆ ನನ್ನ ಅನಿಸಿಕೆ ಏನಿವತ್ತು ಮುಖಂಡರುಗಳಿಗೆ ಕೆಲವೇ ಮಂದಿ ಮುಖಂಡರುಗಳಿಗೆ ಹಿಂದೆಯಿಂದ ನಡ್ಕೊಂಬರ್ತಾ ಇದ್ದೇನು ಅಂತಂದರೆ ಆಯಾ ಸಂಘಟನೆಯ ಮುಖಂಡರುಗಳನ್ನು ಒಂದು ಪಟ್ಟಿ ತಗೊಂಡು ಅವ್ರಿಗೆ ನೇರವಾಗಿ ಲೆಟರ್ ತಲುಪುವಂಥ ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಇವತ್ತೇನಾಗ್ತಾ ಇದೆ,
ಯಾರೋ ಒಬ್ಬ ಮುಖಂಡರಿಗೆ ಹಾಕ್ಕೊಳ್ತೀರಿ, ಮುಖಂಡರು ನಾವು ಕೆಲವು ಮಂದಿಗೆ ಹೇಳ್ತೀವಿ, ಕೆಲವು ಮಂದಿಗೆ ಹೇಳೋದಿಲ್ಲ. ನಾಳೆ ಮತ್ತೆ ಹಾಗಾದ್ರೆ ನಿಮಗೆ ಮಾತ್ರ ಜಯಂತಿ ಅನ್ನೋ ಒಂದು ಮಟ್ಟದಲ್ಲಿ ಕೂಡ ಜನ ಅದನ್ನ ಇದು ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಪ್ರತಿ ಮುಖಂಡರುಗಳಿಗೂ ಅವರ ವಿಳಾಸ ತಗೊಳ್ಬೇಕು. ಅವ್ರ ವಿಳಾಸ ತಗೊಂಡು ದಯವಿಟ್ಟು ಅವ್ರಿಗೆ ಲೆಟರ್ ಹೋಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದ್ರ ಜೊತೆಗೆ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಲ್ಲಿ ಈ ಬಾರಿ ಏನು ತಮ್ಮ ನೇತೃತ್ವದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಬಾಬಾ ಸಾಹೇಬರ ಜಯಂತಿ ನಡೀತದೆ ಅಂತ ನಮ್ಮ ಅನಿಸಿಕೆ ಇದೆ. ಅದರ ಜೊತೆಗೆ ತಾವು ಏನು ಇವತ್ತು ಒಂದು 30 ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮದೇ ಅನುದಾನ ಇರ್ತದೆ, 22.5 ಇರ್ತಕ್ಕಂಥ ಒಂದು ಅನುದಾನ ಮತ್ತು 15ನೇ ಹಣಕಾಸಿನ ಯೋಜನೆಯ ಅನುದಾನ ಇರ್ತದೆ. ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬರ ಒಂದು ಅರ್ಧ ಮಟ್ಟದ ಪುತ್ಥಳಿಯನ್ನ ನಿಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿಂದನೇ ನಿರ್ಮಾಣ ಆಗಬೇಕು. ಯಾಕೆ ಅಂತಂದ್ರೆ ಒಂದು ಮೀಸಲಾತಿ ಅಡಿಯಲ್ಲಿ ತಾವು ಈಗ ತಾವು ಜನಪ್ರಿಯ ಶಾಸಕರಾಗಿದ್ದೀರಿ. ಮತ್ತೊಂದು ಸಾರಿ ನಮಗೆ ಇಂಥ ಅವಕಾಶ ಸಿಗ್ತದೋ ಸಿಗಲ್ವೋ, ನಾವು ಯಾರು ನೋಡಿದ್ದೀರೋ ನೋಡಲ್ವೋ ಅಂತ ಒಂದು ಅವಕಾಶವನ್ನ ತಮ್ಮ ಅವಧಿಯಲ್ಲಿ, ಈಗಲೇ ಅಂತ ನಾವು ಹೇಳ್ತಾ ಇಲ್ಲ, ತಮ್ಮ ಅವಧಿಯಲ್ಲಿ 30 ಗ್ರಾಮ ಪಂಚಾಯಿತಿಯ ಆವರಣಗಳಲ್ಲಿ ಈ ಬಾಬಾ ಸಾಹೇಬರ ಪುತ್ಥಳಿಯನ್ನ ನಿಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಹಂಗಾಗಿ ಏನಿದು ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಇತಿಹಾಸವನ್ನ ಸೃಷ್ಟಿಸಿದವರು ಇತಿಹಾಸವನ್ನು ತಿರುಚಲಾರರು. ಇದೊಂದೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇತಿಹಾಸ ಸೃಷ್ಟಿ ಆಗ್ಬೇಕಂತಂದ್ರೆ ತಾವು ದಯವಿಟ್ಟು ಇವರು ತಾವು ಆದೇಶ ಮಾಡ್ತೀರಿ, ಇವರು ಕೇಳ್ತಾರೆ ಅದನ್ನ, ನಮ್ಮದೇ ಅನುದಾನ, ಅದ್ರ ಜೊತೆಗೆ ತಾವೇನಾದ್ರೂ ಸಹಾಯ ಮಾಡೋಂಗಿದ್ರೆ 30 ಗ್ರಾಮ ಪಂಚಾಯಿತಿಯ ಆವರಣಗಳಲ್ಲಿ ಬಾಬಾ ಸಾಹೇಬ್ರನ್ನ ನಿಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ಇನ್ನೊಂದು ಮತ್ತು ಹೈಯರ್ ಎಜುಕೇಷನ್ ಓದೋಕ್ಕೆ ಹೋಗೋಂಥ ಅದೇ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಪ್ರೋತ್ಸಾಹ ಧನ ಮತ್ತು ಅವ್ರಿಗೆ ಮುಂದೆ ಹೋಗಲಿಕ್ಕೆ ಒಂದು ಅವಕಾಶಕ್ಕೆ ಇದು ಮಾಡಿಕೊಡ್ಬೇಕಂತ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.